ವೀಕ್ಷಕರೇ, ನಾವು ಈ ದಿನ ಹರಿಹರದಲ್ಲಿದ್ದೀವಿ. ನಾನು ನಿಮ್ಮ ಪ್ರೀತಿಯ ಸೋಮನಾಥ್ ಪಾಟೀಲ್ ಕೊಟ್ಟೂರಿಂದ ಮಾತಾಡ್ತಿರೋದು. ಈ ಹರಿಹರದಲ್ಲಿ ಇದು ಕುಮಾರಪಟ್ಟಣಂ ಕುಮಾರಪಟ್ಟಣಂ ಅಂತಕ್ಕಂಥ ಪ್ಲೇಸಲ್ಲಿದ್ದೀವಿ. ಇಲ್ಲಿ ನಮ್ಮ ಹಿರಿಯರಿದ್ದಾರೆ. ನಿಮ್ಮ ಹೆಸರು? ಸುವರ್ಣ ಮೇಡಮ್ ಅವ್ರನ್ನ ಈ ಒಂದು ವಿಡಿಯೋಗೆ ಇನ್ವೈಟ್ ಮಾಡ್ತದೆ. ನಮಸ್ಕಾರಮ್ಮ. ತಮ್ಮ ಹೆಸರು ಸುವರ್ಣ ಮೇಡಮ್. ನಿಮ್ಮ ಮನೆಯವರ ಹೆಸರು ಮೃತ್ಯುಂಜಯ ಅಂತೇಳಿ. ಸೊ ಈ ಕುಮಾರಪಟ್ಟಣದ ಮೇಲೆ ಇರಕತ್ತೀರಾ? ಸರ್ ಏನು ಕೆಲಸ ಮಾಡ್ತಿದ್ರು? ಯಾವ ಕಂಪ್ನಿ ಹೋಗ್ತಿದ್ರು? ಬಿರ್ಲಾ ಕಂಪ್ನಿ ಹೋಗ್ತಿದ್ರು. ಸ್ವಲ್ಪ ಜೋರ ಮಾತ್ರ. ಬಿರ್ಲಾ ಕಂಪ್ನಿ ಹೋಗ್ತಿದ್ರು. ರಿಟೈರ್ಡ್ ಆಗಿದ್ದಾರೆ. ಎಷ್ಟು ವರ್ಷ ಆಯ್ತು? ರಿಟೈರ್ಡ್ ಆಗಿ 3 ವರ್ಷ ಆಯ್ತು. ಓಕೆ ಓಕೆ. ನಿಮ್ಗೆ ಆಕ್ಚುಲಿ ಏನ್ ಸಮಸ್ಯೆ ಇತ್ತಮ್ಮ? ಮೊಣಕಾಲಿಂದು ಸಮಸ್ಯೆ ಇತ್ರಿ. ಎಲ್ಲಾ ಕಡೆ ತೋರಿಸಿದ್ವಿ, ಎಲ್ಲ ಮಾಡಿದ್ವಿ. ಆಪರೇಷನ್ ಆಗ್ಬೇಕು ಅಂದ್ರು. ಆಪರೇಷನ್ ಆಗ್ಬೇಕಂದ್ರು. ಓಕೆ. ಧಾರವಾಡ ಹತ್ರ ಹಳ್ಳಿ ಆಳಕ್ಕೆಲ್ಲ ಹೋಗಿದ್ವಿ. ಚೆನ್ನಾಗಿ ಕಟ್ ಮಾಡೋಣ ಅಂತ ಹೋಗಿ ಅವರು 2 ಮೊದ್ಲೇ ಹೋದಾಗ ಗುಳಿಗೆ ಕೊಟ್ರೆ, ತಿರ್ಗಿ 2ನೇ ಸಲ ಹೋದಾಗ ಎಕ್ಸ್ರೇ ತೆಗೆದು ನೋಡಿದಾಗ ಇಲ್ಲ ಇದು ಆಪರೇಷನ್ ಆಗಲೇಬೇಕು ಅಂದ್ರು. ಗ್ಯಾರಂಟಿನೂ ಕೊಟ್ರು ಅವರು. ಚೆನ್ನಾಗತಿ, ಆರಾಮಾಗತಿ, ಆಪರೇಷನ್ ಮಾಡಿಸ್ಲೇಬೇಕು, ಮಾಡಿಸ್ಕೊಳ್ರಿ, ಮೂಳೆಲ್ಲ ಸೌದವ್ರು ಅಂದ್ರು. ಅದಕ್ಕೆ ನಾವು ಏನು ಮಾಡೋದು ಏನಂದ್ರೆ ಒಂದು ಸುಮ್ ಗುಳಿಗೆ ತಗೊಂಡು ಬಂದ್ರಿ. ಈಗ ಸಮಸ್ಯೆ ಬರಕತ್ತೆ ಎಷ್ಟು ವರ್ಷದಿಂದ? ಈ ಸಮಸ್ಯೆ ಬರಕತ್ತಿ ಅಲ್ಲ 7-8 ವರ್ಷ ಆತ್ರಿ. 7-8 ವರ್ಷ ಆಯ್ತು. ಈ ಕಾಲ್ ನೋವು ಒಂದೇನಿದೆಯಾ? ಅದ್ರ ಜೊತೆಗೆ ಬೇರೆ ಯಾವ ನೋವು ಇಲ್ಲ ರೀ, ಇದು ಒಂದೇ ನೋವು. ಸಮಸ್ಯೆನೇ ಇಲ್ಲ ರೀ. ಓಕೆ. ಆಮೇಲೆ ಮೈಕೈ ನೋವು ಸುಸ್ತಾಗೋದು ಇಲ್ಲ. ಈಗ ಇತ್ತಿತ್ತಾಗ ಈ ಕಾಲು ಜೋರ ಆಗಕತ್ರೆ ನನಗೆ ಇದನ್ನು ಬರಬೇಕು. ಈ ನೋವು ಸ್ಟಾರ್ಟ್ ಮಾಡ್ತು. ಈಗ 1 ತಿಂಗಳು ಇದು ಭಾಳ ನೋವು ಆಗಕತ್ರಿ. ಹಂಗೆ ಭಾಳ ತ್ರಾಸ ಆಗತ್ತಿರ್ತೀನಿ. ಓಕೆ ಓಕೆ ಓಕೆ. ಯಾಕಂದ್ರೆ ಬಾರ ಬಿಟ್ಟು 3-4 ವರ್ಷದನು ಅಂದ್ರೆ ಇದು ಚಲೋ ಆಗ್ಬಿಟ್ಟು. ಮನೆಯಲ್ಲಿ ಕೆಲಸ ಮಾಡೋರು ಬೇರೆ ಯಾರು? ನಾವು ಮಾಡ್ಬೇಕು. ಅಡಿಗೆ ಮಾಡೋದು, ಕೆಲಸ ಮಾಡೋದು ಎಲ್ಲ ಮಾಡಿ. ಈ ಹುಡುಗ್ರನ್ನ ಇದ್ರು ಕಸ ನೆಲ ದೇವ್ರ ಪೂಜೆ ಮಾಡ್ಯಾರ ಅಷ್ಟಂದ್ರಿ ಇವರು. ಓಕೆ ಓಕೆ. ಹುಡುಗ ನಾನೆಲ್ಲ ಮಾಡ್ತಿದ್ದೆ. ಬಟ್ಟೆ ಮಾತ್ರ ಸೆಳಿತಿದ್ರಿ. ವಾಷಿಂಗ್ ಮಿಷಿನ್ ತಂದಾರ ಹಿಂಗಾಗಿಂದ ಎಲ್ಲ ಅದಕ್ಕೆ ಹಾಕ್ತಾರ. ನಾನು ಸೆಳಿತೀನಿ, ಬೈತಾರ ಸೆಳಿಬೇಡ ಅಂತಂದ್ರೆ ಅದು ಮಾಡ್ಕೊಂತ ಬಂದ್ಬಿಟ್ಟಂದ್ರೆ ರೂಢ ಆಗ್ಬಿಡುತ್ತೆ. ಹಂಗಾಗಿ ಡಾಕ್ಟರ್ ಕಾಲ್ ಮಾಡಿಸ್ಬೇಡ, ಮತ್ತೆ ಯಾವಾಗ ಕುಂದ್ರಬೇಡ, ಕೆಳಗೆ ಕುಂದ್ರಬೇಡ, ಮರ್ಚಬೇಡ, ರೆಸ್ಟ್ ಮಾಡ್ಬೇಕು. ನೀನು ಎಷ್ಟು ತಿಂಗಳು ರೆಸ್ಟ್ ಮಾಡಬೇಕು? ನಮ್ಮನೆ ಹೆಂಗ್ರಿ ಏನು ಮತ್ತೆ ಆರಾಮ ಆಗ್ಬೇಕಂದ್ರೆ ಮಾಡ್ಬೇಕ್ರಿ. ಟ್ಯಾಬ್ಲೆಟ್ ತಗೋತಾ ಇದ್ರಿ? ಗುಳಿಗೆನೂ ಕೊಡಾರಿ. ಗುಳಿಗೆ ನೀರು ಪಡಾಗಿಲ್ರಿ, ಏನು ಪಡಾಗಿಲ್ಲ. ನಾವು ಹೋಗೋದ ಬಿಟ್ಬಿಡ್ರಿ ಡಾಕ್ಟರ್ ಹತ್ರ. ಆಮೇಲೆ ಹೇಳ್ತದ ಪಡಕತ್ತಿ ಅಂದ್ರೆ ಹಂಗೋಗಿ ಅಲ್ಲಿ ಪಡಾಲಿಲ್ಲ. ಸುಮ್ಮನೆ ಆದ್ವಿ ಬಿಡತನ ಅಂತ. ಮತ್ತೆ ನಾನು ಆಪರೇಷನ್ ಮಾಡಿಸ್ಬೇಕು ಅಂತಾರೆ. ಹೆಂಗ ಮಾಡಿರ್ಬೇಕ್ರಿ ಮನೆ ಮಾಡಿಸ್ಕೊಂಡ್ರೆ ಅಲ್ಲಿ ಆಸ್ಪತ್ರೆಗೆ ಬೇಕು, ಇಲ್ಲಿ ಮನೆಯಾಗ ಮಾಡಬೇಕು. ಪಾಡಕತ್ತಿನದೇ ಆಗ್ಯದಂಟಿ. ಸೊ ಹಾಗಾಗಿ ನಾವು ತಳ ಮಠ ಅಂತ ಸುಮ್ಮನೆ ಎಷ್ಟಕ್ಕದಷ್ಟು ಮಾಡ್ತಾನೆ, ಏನೋ ಬಲ್ಲಿ ಅಂತಂದು ಗಟ್ಟಿ ನಿರ್ಧಾರ ಮಾಡಿ ಸುಮ್ಮನೆ. ಸೊ ನಾವು ಈ ಬಯೋಟೋರಿಯಂ ಸಂಸ್ಥೆಯ ನಮ್ಮ ಪ್ರಾಡಕ್ಟ್ ಅನ್ನ ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ನಿಮಗೆ ಭಾನುವಾರ ಅಂದ್ರೆ 17ನೇ ತಾರೀಕು ಕೊಟ್ಟಿದ್ವಿ. ಭಾನುವಾರ ಮಧ್ಯಾಹ್ನ ಸಾಯಂಕಾಲ ಕೊಟ್ಟಿವಿ ನಿಮಗೆ. ವಾಟರ್ ಬಾಟಲ್ ಪ್ಯಾಡ್, ಇದು ವಾಟರ್ ಬಾಟಲ್ ಪ್ಯಾಡ್ ಕೊಟ್ಟಿದೀವಿ. ವಾಟರ್ ಬಾಟಲ್ ಹಾಕೊಂತೀರಾ. ಕೈಗೆ ರಿಸ್ಟ್ ಬ್ಯಾಂಡ್ ಇದೆ, ಕಾಲಿಗೆ ಮಲ್ಟಿಪರ್ಪಸ್ ಬ್ಯಾಂಡ್ ಇದೆ, ಮ್ಯಾಟ್ರಸ್ ಪ್ಯಾಡ್, ಪಿಲ್ಲೋ ಪ್ಯಾಡ್ ಎಲ್ಲ ಕೊಟ್ಟಿದ್ದೀವಿ. ಈಗ ನಿಮಗೆ 9 ದಿನ ಆಯ್ತು ಇವತ್ತು ಯೂಸ್ ಮಾಡಕ್ಕೆ. ಹೇಗೆ ಆಯ್ತು ನಿಮಗೆ ದಿನದಿಂದ ದಿನಕ್ಕೆ? 2 ದಿವಸ ಸ್ವಲ್ಪ ಆರಾಮ ಅನಿಸ್ತೀರಿ. ತಿರ್ಗಲ್ಲ 3ನೇ ದಿನಕ್ಕೆ ಮತ್ತೆ ನೋವು ಹೆಚ್ಚಿಗೆ ಆಯ್ತು. ಓಕೆ. ಅವಾಗ ಬೇಜಾರಾಯ್ತು, ಏನಪ್ಪ ಇಲ್ಲ ಕಡಿಮೆ ಮತ್ತೆ ಒಮ್ಮಿಗೆ ಹೆಂಗೆ ಆಗ್ಬೇಕದು? ಭಾಳ ದಿವಸದ ನೋವು ಒಮ್ಮಿಗೆ ಅದು ಹೆಂಗೆ ಆಕತಿ? 1 ವಾರ 15-20 ದಿವಸ ಬೇಕಲ್ಲ. ಇವರು ಏನಾಕತಿ ಅಂತ ಸುಮ್ಮ ಅದ್ರಾಗ ಭಾಳ ಇದಪ್ಪ ಅಂದ್ರೆ ಹಂಗೆ ಆರಾಮ ಕೆಲಸ ಮಾಡಿಸಿ ನಮ್ಮ ಕೈಲಿ ಎಷ್ಟಾಗಷ್ಟು ಮಾಡಿ ಸುಮ್ಮನೆ ಆಮೇಲೆ ತಿರ್ಗಿ ಮನೆ ದಿವಸ ಕೇಳಿದ ಮಾತ್ರ ಆರಾಮ ಅನ್ನಿಸ್ತೀರಿ. ಬೆಳಿಗ್ಗೆ ಎದ್ದಾಗಲ್ಲ 4ನೇ ದಿನ ಆರಾಮ ಹೆಂಗೈತಮ್ಮ ಆರಾಮ ಅನಿಸ್ಬೇಕು. ನೋವು ಏನಲ್ಲ ಇವತ್ತು ಆರಾಮ ಅದ. ನೀವು ಭಾಳ ದಿವಸ ಬೇಕಲ್ಲಮ್ಮ, ಮತ್ತು ಟೈಮ್ ತಗೊಂಡಿರ್ತೀವಿ, ಆರಾಮಾಕತ್ತೀವಿ ಅಂದ್ರೆ ಅನ್ಮಕ್ಕೊಂಡು ಹೂನಪ್ಪ ಹಂಗಾಗ ಸರಿ ಅವರು ಭಾಳ ಇದ್ದೀವಿ. ನನಗೆ ಆರಾಮಾಕತ್ತಿ ಪಾಪು, ಒಟ್ಟು ನನಗೆ ನಂಬಿಕೆ ಐತದ ಅದ್ರ ಮೇಲೆ ಅಂತ ಅಂದ್ವಿ. ಅಂತಂದ್ರೆ ಹಂಗಾಗಿ ಈಗ ಒಟ್ಟ ಬೆಳಕ್ಕೆ ಯಾವಾಗ ಬಿಟ್ಟ ಅಂತಿದ್ದೀನಿ. ಒಟ್ಟ ನಿದ್ದೆ ಬರ್ತಿದ್ದಿಲ್ರಿ ನನಗೆ. ಮತ್ತೆ ಹಗಲು ಒಂದರ ಮಕ್ಕಳಿದ್ದಿಲ್ರಿ. ಮಕ್ಕಂದ್ಬಿಟ್ರೆ ಯಾರು ಹತ್ರ ಆಗಲ್ರಿ. ನಮ್ಮ ಮಕ್ಕಳು ಬರೋದು ಹಂಗೆ ಯಾಕೆ ರೇಟಿ ಮಾಡೋ ಬಯ್ಯಾರಿ. ನನಗೆ ನಿಂತಿದ್ದಿಲ್ಲ ರೀ. ಈ ನನ್ನ ಮಕ್ಕಳು ಬಂದರು 11 ಗಂಟೆಗೆ ಅಲ್ಲ ನನಗೆ 12 ಗಂಟೆಗೆ ಬಂದರು ನನ್ನ ಯಾತ್ರ
ಓಕೆ ಅಷ್ಟು ನೀರು ಚೆನ್ನಾಗತ್ತೆ ನಿದ್ದೆ ಚೆನ್ನಾಗಿ ಬರ್ತದೆ. ಓಕೆ, ಅದಾದ್ಮೇಲೆ ನೀವೀಗ ಸುಸ್ತು ಅಂತಿದ್ರಲ್ಲ ಮೊದಲೆಲ್ಲ, ಈಗ ಸುಸ್ತು ಹೆಂಗಿದೆ? ಸುಸ್ತಿಲ್ಲ ರೀ ಈಗ. ಸುಸ್ತು ಇಲ್ಲೇ ಇಲ್ಲ, ನೋಡ್ರಿ, ಆಯಾಸ ಇಲ್ಲ, ಆಯಾಸ ಇಲ್ಲ, ಸುಸ್ತಿಲ್ಲ. ಏನಿಲ್ಲ, ಓಕೆ, ಆರಾಮ ಅನಿಸ್ತೈತಿ. ಈಗ ನಿನ್ನೆ ಇವತ್ತ ನೋವು ಕಡಿಮೆ ಭಾಳ ಐತಿ, ಪೂರ್ತಿ ಕಡಿಮೆ ಆಗಿದೆ, ಪೂರ್ತಿ ಕಡಿಮೆ ಆಗಿದೆ. ಓಕೆ, ಎಷ್ಟು ನೋವಿಲ್ಲ ರೀ. ನೋವಿಲ್ಲ. ಓಕೆ ಓಕೆ, ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಎಸ್, ಇದೇ ತರ ಯೂಸ್ ಮಾಡಿ. ಸೊ ನೀವು ಈ ವಿಡಿಯೋವನ್ನು ನೋಡ್ತಕ್ಕಂಥ ವೀಕ್ಷಕರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಈ ಪ್ರಾಡಕ್ಟ್ ಹೆಂಗಿದೆ, ಯೂಸ್ ಮಾಡ್ಬೋದಾ ಬೇರೆ ಎಲ್ಲರೂ? ಚೆನ್ನಾಗೈತಿ. ಹಾ. ನಾವು ಯಾರಿಗಾರ ಹೇಳಿದ್ರೆ ನಮ್ಗೆ ಹಿಂಗಾಗೈತಿ, ನನಗೆ ಗೊತ್ತಿಲ್ಲೈತಪ್ಪ, ಯಾ ಡಾಕ್ಟ್ರ್ ಗುಳಿಗೆ ಬೇಡ, ಏನು ಬೇಡ, ಟೈಮ್ ಸರಿಯಾಗಿಲ್ಲ, ಏನಿಲ್ಲ, ಒಂದು ಟೈಮ್ ಸರಿಯಾಗಿ ತಗೋಬೇಕು. ಹಾ. ನೀನು ಯಾವಾಗಾರ ಮಕ್ಕ ಯಾವಾಗಾರ ಇದೆ ಹಾಸ್ಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ನೀ ಅಲ್ಲೇ ಕೂತ್ರೆ ಅಲ್ಲೇ ಮಕ್ಕ. ಓಕೆ.